ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇದೇ ಒಂದು ಕೆಲಸವನ್ನ ನಮ್ಮ ಶತ್ರು ರಾಷ್ಟ್ರಗಳು ಮಾಡಿದ್ವು ಅಂದ್ರೆ ಇಷ್ಟೊತ್ತಿಗೆ ಅದು ಯಾವ ರೀತಿ ಪ್ರತ್ಯುತ್ತರವನ್ನ ನಮ್ಮ ದೇಶಕ್ಕೆ ಕೊಡ್ತಾ ಇತ್ತೋ ಗೊತ್ತಿಲ್ಲ. ಆದ್ರೆ ಅಮೆರಿಕ ಮಾಡಿದಂತಹ ಈ ಖಂಡನೀಯ ವಿಷಯವನ್ನ ಯಾವುದೇ ರೀತಿಯಲ್ಲೂ ವಿಷಾದವನ್ನ ವ್ಯಕ್ತಪಡಿಸದೆ ಅಥವಾ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತ್ಯುತ್ತರವನ್ನ ಕೊಡದೆ ನಮ್ಮ ಕೇಂದ್ರ ಸರ್ಕಾರ ವರ್ತಿಸ್ತಿರೋದು ನಿಜವಾಗ್ಲೂ ನಮ್ಮ ವ್ಯವಸ್ಥೆಯನ್ನ ಆಡ್ಕೊಳ್ಳೋ ತರ ಮಾಡುತ್ತೆ. ಯಾಕಂದ್ರೆ ಇದೇ ತಿಂಗಳ ಅಂದ್ರೆ ಜೂನ್ 8, 10, 11ನೇ ತಾರೀಕು ನಡೆದಿರುವಂತಹ 3 ದಾಳಿಗಳಲ್ಲಿ ಹಡಗುಗಳ ಮೇಲೆ ನಡೆದಿರುವಂತಹ ದಾಳಿಗೆ ನಮ್ಮ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಒಂದು ರಿಯಾಕ್ಟ್ ಅನ್ನ ಸಹ ಮಾಡ್ತಾ ಇಲ್ಲ. ಅಮೆರಿಕ ಬಂದು ಇರಾನ್ನ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ಕೊಂಡು ಇರಾನ್ಗೆ ಯಾವುದೇ ಹಡಗುಗಳು ಇಲ್ಲಿಂದ ಅಲ್ಲಿಗೆ ಹೋಗಬಾರ್ದು ಅಥವಾ ಇರಾನ್ ಇಂದ ಬೇರೆ ಹಡಗುಗಳು ಬೇರೆ ದೇಶಗಳಿಗೆ ಸಮುದ್ರದ ಮೂಲಕ ತಲುಪಬಾರ್ದು ಅನ್ನುವಂತಹ ಕಾರಣಕ್ಕೆ ಇರಾನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಕ್ಕೆ, ಹಾಗೆ ಇರಾನ್ನ ಮೇಲೆ ಯಾವುದೇ ವಾಣಿಜ್ಯ ಸಂಪರ್ಕವನ್ನ ಸಂಪರ್ಕಿಸಬಾರ್ದು ಅಥವಾ ಯಾವುದೇ ವಾಣಿಜ್ಯ ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಹಡಗುಗಳು ಯಾವುದೇ ರಾಷ್ಟ್ರಗಳಿಗೆ ಹೋಗಬಾರ್ದು ಅಥವಾ ಇತರ ರಾಷ್ಟ್ರಗಳ ಹಡಗುಗಳು ಇರಾನ್ಗೆ ತಲುಪಬಾರ್ದು ಅನ್ನುವಂತಹ ರೀತಿಯಲ್ಲಿ ಏಪ್ರಿಲ್ 13ನೇ ತಾರೀಕು ನಿರ್ಬಂಧವನ್ನ ಅಮೆರಿಕ ಹೇರುತ್ತೆ. ಆದ್ರೆ ಇದನ್ನ ಮೀರಿ ಇರಾನ್ ಯಾವಾಗ ತನ್ನ ವ್ಯಾಪಾರ ವಹಿವಾಟನ್ನ ಆರಂಭ ಮಾಡಬೇಕು ಅಥವಾ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಹಡಗುಗಳನ್ನ ಅಂದ್ರೆ ತೈಲಕ್ಕೆ ಸಂಬಂಧಿಸಿದಂತಹ ಹಡಗುಗಳನ್ನ ಅಲ್ಲಿ ಚಲನೆ ಮಾಡೋದಕ್ಕೆ ಆರಂಭ ಮಾಡುತ್ತೆ, ಆಗ ಅಮೆರಿಕ ದಾಳಿಯನ್ನ ಆರಂಭ ಮಾಡುತ್ತೆ. ಅದೇ 8, 10, 11ನೇ ತಾರೀಕಲ್ಲಿ ಮೂರು ಹಡಗುಗಳ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ. ಅದರಲ್ಲಿ MT ಸೆಟೆಬೆಲ್ಲೋ ಅನ್ನುವಂತಹ ಒಂದು ಹಡಗಿನಲ್ಲಿ ನಮ್ಮ ಭಾರತದ 24 ಜನ ನಾವಿಕರಿರ್ತಾರೆ. ಅದರಲ್ಲಿ 3 ಜನ ಸಾವನ್ನಪ್ತಾರೆ. ಆದ್ರೆ ಈ 3 ಜನ ಸಾವನ್ನಪ್ಪಿದ್ರು ಸಮೇತ ನಮ್ಮ ಭಾರತ ಸರ್ಕಾರ ಯಾವುದೇ ರೀತಿಲೂ ನಿರ್ಧಾರವನ್ನ ಕೈಗೊಳ್ತಿಲ್ಲ, ಇದನ್ನ ಪ್ರಶ್ನೆ ಮಾಡ್ತಿಲ್ಲ. ಇದು ಏನು ವಿಚಾರವನ್ನ ಸರಿಗೆ ಪ್ರಶ್ನೆನೂ ಮಾಡ್ತಾ ಇಲ್ಲ. ಇದನ್ನ ನಾವ್ ಏನಂತ ಅನ್ಕೋಬೇಕು? ನಮ್ಮ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಆಕ್ಚುಲಿ ಬಾಗ್ಲೇಬೇಕು, ಬಾಗಿಲ್ಲ ಅಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಪ್ರಸ್ತುತ ಯಾರು ಅಧಿಕಾರದಲ್ಲಿದ್ದಾರೆ ಅವರು ಅಧಿಕಾರನೇ ನಡೆಸಕ್ಕಾಗಲ್ಲ. ಇದೇ ಏನಾದ್ರೂ ಶತ್ರು ರಾಷ್ಟ್ರ ಅಂತ ಹೋಲಿಕೆ ಮಾಡಿ ಮಾಡ್ತಾರಲ್ಲ, ಅವ್ರೇನಾದ್ರೂ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಬೇರೆ ಬೇರೆ ರೀತಿ ದಾಳಿಗಳಾಗ್ತಾ ಇದ್ವು. ಆದ್ರೆ ಅಮೆರಿಕ ನಮ್ಮ ಭಾರತೀಯರನ್ನ ಕೊಂದ್ರು, ಮಿಸೈಲ್ ದಾಳಿ ಮೂಲಕ ಕೊಂದ್ರು, ಇವತ್ತು ಏನು ಅಂತ ಪ್ರಶ್ನೆ ಮಾಡ್ತಿಲ್ಲ. ಏನೋ ಸತ್ತವ್ರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಕೊಟ್ಬಿಡ್ತೀವಿ ಅಂತ ಸುಮ್ನಾದ್ರು. ಆದರೆ ಆ 10 ಲಕ್ಷನ ಇಟ್ಕೊಂಡು ಆ ಫ್ಯಾಮಿಲಿ ಎಷ್ಟು ದಿನ ಅಂತ ಜೀವನ ಮಾಡ್ಬೋದು? ಇದಕ್ಕೆ ನೀವು ಏನು ದೊಡ್ಡದಾಗಿ ನಮ್ಮ ಸರ್ಕಾರ ಅದು ಮಾಡ್ತಿದೆ ಇದು ಮಾಡ್ತಿದೆ ಅಂತ ಒಂದಷ್ಟು ಅಂತಭಕ್ತರು ಬಂದು ಕಮೆಂಟ್ಗಳು ಹಾಕ್ತಾ ಇರ್ತಾರೆ. ಅದಕ್ಕೆ ನಮ್ಮ ಸರ್ಕಾರ ಈ ರೀತಿ ಪ್ರತ್ಯುತ್ತರ ಕೊಟ್ಬಿಟ್ಟಿದೆ, ಆ ರೀತಿ ಕೊಟ್ಬಿಟ್ಟಿದೆ. ಯಾವ ತರ ಕೊಟ್ಟಿದೆ? ಇವತ್ತು ಅಮೆರಿಕ ನಮ್ಮ ಭಾರತ ದೇಶವನ್ನ ಆಡ್ಕೊಂಡು ನಗಾಡ್ತಾ ಇದೆ. ಇದನ್ನ ನಾವು ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ನಾವು ದೇಶದ್ರೋಹಿಗಳು. ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಆಯ್ತಾ. ಯಾವಾಗ ನಮ್ಗೆ ರಷ್ಯಾ ದೇಶಗಳಿಂದ ಎಲ್ಲ ಕಡಿಮೆ ಪ್ರೈಸ್ಗೆ ತೈಲ ಸಿಗ್ತಾ ಇತ್ತೋ ಅಂತದನ್ನ ಸ್ಟಾಪ್ ಮಾಡಿ ಅಮೆರಿಕ ನಮ್ಮ ಹತ್ರನೇ ತೈಲವನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದಾಗ ಕಡಿಮೆಗೆ ಸಿಗೋ ಕಡೆ ಬಿಟ್ಟು ಹೆಚ್ಚು ಹಣವನ್ನ ಕೊಟ್ಟು ಯಾವಾಗ ಪರ್ಚೇಸ್ ಮಾಡಕ್ಕೆ ಆರಂಭ ಮಾಡ್ತು ಅವಾಗ್ಲೇ ಅರ್ಥ ಆಯ್ತು ನಮ್ಮ ದೇಶದ ಒಂದಷ್ಟು ರಾಜಕಾರಣಿಗಳು ಬೇರೆ ಬೇರೆ ಕಳಂಕ ಹೊತ್ಕೊಳ್ಳುವಂತಹ ಪರಿಸ್ಥಿತಿ ಸಿಕ್ಕಾಕೋಬಿಟ್ಟಿದ್ದಾರೆ. ಗೊತ್ತು ಅವರಿಗೆ ವಿಧಿ ಇಲ್ಲ, ಅಮೆರಿಕಕ್ಕೆ ಬಕೆಟ್ ಹಿಡಿಲೇಬೇಕು. ನೀವು ಬಕೆಟ್ ಹಿಡೀರಿ, ಆದ್ರೆ ಜನಗಳ ಯೋಗಕ್ಷೇಮವನ್ನ ಕಾಪಾಡೋದು ಸಮೇತ ನಿಮ್ಮ ಕೈಯಲ್ಲಿದೆ. ಆಲ್ರೆಡಿ ನಿಮ್ಮನ್ನ ನೀವೇ ಒಂದು ರೀತಿಯಲ್ಲಿ ಹೊರಗಡೆ ಬೆತ್ತಲೆ ಮಾಡ್ಕೊಳ್ತಾ ಇದ್ದೀರಾ. ಆದಷ್ಟು ಬೇಗ ಇವೆಲ್ಲ ಆಚೆ ಬರ್ತವೆ, ಅಂಧಭಕ್ತರಿಗೂ ಅರ್ಥ ಆಗತ್ತೆ. ಇಲ್ಲ ಅವರಿಗಂತೂ ಅಂಧಭಕ್ತರಿಗಂತೂ ಅರ್ಥ ಆಗಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ದೇ ಆರ್ ಬ್ಲೈಂಡ್ ಬಿಲೀವರ್ಸ್. ದೇ ಆಲ್ರೆಡಿ ಕಟ್ಕೊಬಿಟ್ಟಿದ್ದಾರೆ. ಆ ಪಟ್ಟಿನ ಬಿಚ್ಚೋದು ತುಂಬಾ ಕಷ್ಟ ಇದೆ. ಅಂಡ್ ನಮ್ಮ ದೇಶ ಮುಳುಗಿ ಇವತ್ತು ಬಡತನಕ್ಕೆ ತಲುಪ್ತಾ ಇದ್ರು ಏನು ಅಂತ ಪ್ರಶ್ನೆ ಮಾಡಿದ ಸ್ಥಿತಿಲಿದ್ದಾರೆ ಅಂದ್ರೆ ಅದ್ರಲ್ಲೇ ಅರ್ಥ ಮಾಡ್ಕೋಬೇಕು. ಜೈ